ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ, ಶಾಕಿಂಗ್ ಮಾಹಿತಿ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ನೋಡೋದಾದರೆ ಇಲ್ಲಿ ಏನು ನಡೀತಾರೆ ಅಂದರೆ, ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಇನ್ನು ಮುಂದೆ ಪ್ರೈವೇಟ್ ಕಾಲೇಜಲ್ಲಿ NRI ಕೋಟಾ ಇತ್ತು, ಈಗ ನಾನ್ ರೆಸಿಡೆಂಟ್ ಇಂಡಿಯನ್ ಕೋಟಾ. ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಕೂಡ NRI ಕೋಟಾ ತಂದಿದ್ದಾರೆ. NMC ರಾಜ್ಯ ವೈದ್ಯಕೀಯ ನಿರ್ದೇಶನಾಲಯಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಗುಜರಾತಲ್ಲಿ ಯಾವ ರೀತಿ ಇದೆ ಅದೇ ಮಾದರಿಯಲ್ಲಿ ನಮಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ವೈದ್ಯಕೀಯ ಶಿಕ್ಷಣ ನಿರ್ದೇಶಕಿಯವರು ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ NRI ಕೋಟಾ ರಚಿಸಲು NMCಗೆ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ, ಅಂದರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದನ್ನು ಚುನಾವಣಾ ನೀತಿ ಸಮಿತಿ ಇದೆ, ಅದರ ಬಳಿಕ ಒಪ್ಪಿಗೆ ನೀಡಬಹುದು, ಅಂದರೆ ಒಪ್ಪಿಗೆ ನೀಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದರಿಂದ ಸರ್ಕಾರಿ ಕಾಲೇಜಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ NRI ಕೋಟಾಗಳಲ್ಲಿ ಖಾಸಗಿ ನೀವು NRI ಕೋಟಾದಲ್ಲಿ ತಗೋಬೇಕು ಅಂದರೆ ಕನಿಷ್ಠ 25ರಿಂದ 50 ಲಕ್ಷಗಳು ಶುಲ್ಕ ಆಗ್ತವೆ. ಅದೇ ರೀತಿ ಸರ್ಕಾರ ವೈದ್ಯಕೀಯ ಕಾಲೇಜಲ್ಲಿ ಕೂಡ ಈ ರೀತಿ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಮೀನ್ಸ್ ಲ್ಯಾಬೊರೇಟರಿ ಅಂಡ್ ಅದರ್ ಎಲ್ಲದಕ್ಕೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಿಂದ ಶೇಕಡ 100% ಸೀಟ್ಗಳಲ್ಲಿ ಶೇಕಡ 15%, ಶೇಕಡ 15% ಸೀಟ್ಗಳು NRI ಕೋಟಾ ಪಾಲಾಗುವ ಸಾಧ್ಯತೆ ಹೆಚ್ಚಿದೆ. ಬಹುಶಃ NMC ಪರ್ಮಿಷನ್ ಕೊಡುವ ಸಾಧ್ಯತೆ ಹೆಚ್ಚಿದೆ. ಈಗ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಈಗ ಕಾಂಪಿಟೇಷನ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸಾಕಷ್ಟು ಬಡ ವಿದ್ಯಾರ್ಥಿಗಳು ಆಸೆ ಪಟ್ಟು ಬಂದಿರ್ತಾರೆ ಮಾಡಬೇಕು ಅಂತ, ಅವರು NRI ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸರ್ಕಾರದವರು ತನ್ನ ಕೈಯಿಂದ ತನ್ನ ದುಡ್ಡಿನಿಂದ ಕಾಲೇಜಸ್ನ ಇಂಪ್ರೂವ್ ಮಾಡೋಕ್ಕಾಗೋದಿಲ್ವ, ಮೆಡಿಕಲ್ ಕಾಲೇಜಸ್ನ, ಇದಕ್ಕೂ ಕೂಡ NRI ಕೂಡ ತಂದು ಅದನ್ನು ಕೂಡ ಖಾಸಗಿ ಪಾಲು ಮಾಡ್ತಾ ಇದ್ದಾರೆ. ಇದರಿಂದ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಇದು ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂತ. ಇಲ್ಲಿ 24 ಸರ್ಕಾರಿ, 36 ಖಾಸಗಿ, 6 ಡೀಮ್ಸ್ ವೈದ್ಯಕೀಯ ಯೂನಿವರ್ಸಿಟಿಗಳು ಕೂಡ ಇದ್ದಾವೆ, ವೈದ್ಯಕೀಯ ಕಾಲೇಜುಗಳು ಕೂಡ ಇದ್ದಾವೆ. NRI ಕೋಟಾದಡಿ ಬರುವ 2332 ಸೀಟುಗಳು ಕೂಡ ಇದ್ದಾವೆ. ಈಗ ಮತ್ತೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಸೀಟ್ನ ಕೊಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ.